ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೆಲಿಷಿಯಸ್ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ನೀವು ಆಶ್ಚರ್ಯ ಪಡ್ತೀರಾ, ಇದರಿಂದಲೂ ಇಷ್ಟು ಟೇಸ್ಟಿ ಸ್ನ್ಯಾಕ್ಸ್ ಮಾಡ್ಬೋದಾ ಅಂತ. ಹೌದು, ಎಳೆ ಹಲಸಿನಕಾಯಿಂದ ಹಲಸಿನಕಾಯಿ ಮಂಚೂರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮಂಚೂರಿ ಅಂತಲೂ ಹೇಳ್ಬೋದು, ಇಲ್ಲ ಚಿಲ್ಲಿ ಜಾಕ್ ಫ್ರೂಟ್ ಅಂತಲೂ ಹೇಳ್ಬೋದು. ಹಾಗೆಯೇ ಹಲಸಿನಕಾಯನ್ನು ಕರೆಕ್ಟಾಗಿ ಹೆಚ್ಕೊಳ್ಳೋದು ತೋರಿಸಿದ್ದೀನಿ. ಹಲಸಿನಕಾಯಲ್ಲಿ ಅಂಟಿರೋದ್ರಿಂದ ಹೆಚ್ಚೋ ಮೊದಲೇ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಇದನ್ನು ಕಟ್ ಮಾಡಿಕೊಂಡು ಹೊರಗಿನ ಭಾಗ ತೆಗೆದು ಹಾಗೂ ಮಧ್ಯದ ಭಾಗ ಕೂಡ ತೆಗಿಬೇಕು, ಯಾಕಂದರೆ ಅದು ಸ್ವಲ್ಪ ಕಹಿಯಾಗಿರುತ್ತೆ. ನಿಮಗೆ ಎಷ್ಟು ದೊಡ್ಡ ಹೋಳುಗಳು ಬೇಕೋ ಅಷ್ಟು ದೊಡ್ಡ ಪೀಸ್ಗಳನ್ನ ಮಾಡಿಕೊಂಡು ನೀರಿರೋ ಪಾತ್ರೆಗೆ ಹಾಕ್ಕೋಬೇಕು, ಇಲ್ಲಾಂದರೆ ಹೋಳುಗಳು ಕಪ್ಪಾಗುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಕೊಂಡು ಬೇರೆ ತಯಾರಿಗಳನ್ನ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಿನ ನಂತರ ನೀರನ್ನು ಬಸಿದು ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆಯೇ ಗರಂ ಮಸಾಲ ಪೌಡರ್, ಜೊತೆಗೆ ಖಾರದ ಪುಡಿ, ಸ್ವಲ್ಪ ಕಾರ್ನ್ಫ್ಲೋರ್, ಎಣ್ಣೆ, ಮೊಟ್ಟೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಡಬೇಕು. ನಂತರ ಕಾದಿರೋ ಎಣ್ಣೆಯಲ್ಲಿ ಕಲಸಿಟ್ಟಿರೋ ಹೋಳುಗಳನ್ನ ಬೇಯಿಸಿ ತೆಗೆದಿಟ್ಕೋಬೇಕು. ಇದು ಬೇಯೋದಕ್ಕೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ನಂತರ ಕರೆದಿರೋ ಎಣ್ಣೆಯಲ್ಲಿ 2 ಚಮಚ ಎಣ್ಣೆಯನ್ನು ಪಾತ್ರೆಯಲ್ಲಿ ಬಿಟ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿಯನ್ನು ಹಾಕಿ ಫ್ರೈ ಮಾಡಿ, ನಂತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ಬೇಯಿಸಿಟ್ಕೊಂಡಿರೋ ಹೋಳುಗಳನ್ನ ಸೇರಿಸಿ ಅದಕ್ಕೆ ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್ಗಳನ್ನ ಸೇರಿಸಿ ರುಚಿ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಮೊದಲು ನಾವು ಹೋಳುಗಳನ್ನ ನೆನೆಸಿಟ್ಟಿರೋ ಮಸಾಲೆ ಉಳಿದಿರುತ್ತಲ್ಲ ಅದನ್ನು ಕೂಡ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಹಲಸಿನಕಾಯಿ ಮಂಚೂರಿ ಅಥವಾ ಚಿಲ್ಲಿ ಜಾಕ್ ಫ್ರೂಟ್ ರೆಡಿಯಾಗುತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಮನೆಯಲ್ಲೇ ಈ ರೀತಿ ಸ್ನ್ಯಾಕ್ಸ್ಗಳನ್ನು ಮಾಡೋದು ಮನಸ್ಸಿಗೂ ತುಂಬಾ ಖುಷಿ ಕೊಡುತ್ತೆ, ಹಾಗೆಯೂ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಿನ್ನಿ, ಖುಷಿಯಾಗಿರಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.